ನಮಸ್ಕಾರ ಸ್ನೇಹಿತರೆ, ನಾವು ದೇವರ ಹತ್ತಿರ ಕಷ್ಟ ಅಂತ ಹೋದಾಗ ದೇವರೇ ನನ್ನನ್ನ ಈ ಕಷ್ಟದಿಂದ ದೂರ ಮಾಡು, ನಿನಗೆ ಹೀಗೆ ಸೇವೆ ಸಲ್ಲಿಸುತ್ತೇನೆ ಅಂತ ಹರಕೆ ಹೊತ್ತುಕೊಳ್ಳುವುದು ಸಾಮಾನ್ಯವಾಗಿದೆ. ಆದರೆ ದೇವರು ನಮ್ಮ ಕಷ್ಟವನ್ನ ದೂರ ಮಾಡಿದ ಮೇಲೆ ನಾವು ಕೊಟ್ಟ ಮಾತನ್ನ ಮರೆತು ಬಿಟ್ಟರೆ ಏನಾಗಬಹುದು? ಶ್ರೀಮಂತಿಕೆಯನ್ನ ಕೊಟ್ಟ ದೇವರಿಗೆ ನಮ್ಮ ಮಾತನ್ನ ಮುರಿಯುವ ಅಧಿಕಾರ ನಮಗಿದೆಯೇ? ಇದರ ಪರಿಣಾಮ ಎಷ್ಟೊಂದು ಭಯಾನಕವಾಗಿರುತ್ತದೆ ಎಂದು ನಿಮಗೆ ತಿಳಿಸುವ ಒಂದು ಸಣ್ಣ ಸತ್ಯಕತೆ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಮ್ಮ ಪೌರಾಣಿಕ ಕಥೆಗಳು ಕೇವಲ ಕಥೆಗಳಲ್ಲ, ಅವು ಜೀವನದ ಪಾಠಗಳು. ಇಂದು ನಾವು ಅಂತಹದ್ದ ಎರಡು ಅದ್ಭುತ ಪ್ರಸಂಗಗಳ ಬಗ್ಗೆ ಮಾತನಾಡೋಣ. ಒಂದು ಕೊಟ್ಟ ಮಾತನ್ನ ಮರೆತ ಭಕ್ತನ ಕಥೆಯಾದರೆ, ಇನ್ನೊಂದು ಅಚಲವಾದ ನಂಬಿಕೆಯನ್ನಿಟ್ಟ ಭಕ್ತನಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಒಲಿದು ಬಂದ ಕತೆ. ಈ ಎರಡೂ ಕಥೆಗಳು ಲಕ್ಷ್ಮೀದೇವಿಯ ಕರುಣೆ ಮತ್ತು ಅವಳ ನಿಯಮಗಳನ್ನ ನಮಗೆ ತಿಳಿಸುತ್ತದೆ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದರೆ ಎರಡನೇ ಕತೆ ನಿಮ್ಮನ್ನ ನಿಜಕ್ಕೂ ಚಕಿತಗೊಳಿಸುತ್ತದೆ. ಸ್ನೇಹಿತರೆ, ಕೃಷ್ಣಾಪುರ ಅನ್ನೋ ಗ್ರಾಮದಲ್ಲಿ ರಾಮಪ್ಪ ಎಂಬ ಬಡ ರೈತನಿದ್ದ. ದೊಡ್ಡ ಕುಟುಂಬ, ಆದಾಯ ಮಾತ್ರ ಕಡಿಮೆ. ಜೀವನ ನಡೆಸುವುದು ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿತ್ತು. ರಾಮಪ್ಪನ ಪತ್ನಿ ಸುಕನ್ಯಾ ಮಹಾಲಕ್ಷ್ಮಿಯ ಪರಮಭಕ್ತೆ. ಒಂದು ದಿನ ಅವರ ಮನೆಗೆ ಬಂದ ಸಂಬಂಧಿಕರೊಬ್ಬರು, ನಿಮ್ಮ ಕಷ್ಟ ದೂರವಾಗಬೇಕೆಂದರೆ ನಮ್ಮೂರಿನಲ್ಲಿರುವ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬನ್ನಿ, ಆ ತಾಯಿ ಮಹಾಮಹಿಮೆ ಉಳ್ಳವಳು ಎಂದು ಸಲಹೆ ನೀಡುತ್ತಾಳೆ. ಇದನ್ನ ಕೇಳಿದ ರಾಮಪ್ಪ ಮತ್ತು ಸುಕನ್ಯಾ ದಂಪತಿಗಳು ಆ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅಲ್ಲಿ ಅಷ್ಟಲಕ್ಷ್ಮಿಯರ ದಿವ್ಯ ರೂಪವನ್ನ ಕಂಡು ಮನಸೋತು ರಾಮಪ್ಪ ಮನಸ್ಸಿನಲ್ಲಿಯೇ ಒಂದು ಹರಕೆ ಹೊತ್ತುಕೊಳ್ಳುತ್ತಾನೆ. ತಾಯಿ ಜಗನ್ಮಾತೆ, ನೀನು ನನ್ನನ್ನ ಕರುಣಿಸಿ ಈ ಬಡತನದಿಂದ ಪಾರು ಮಾಡಿದರೆ ನಮ್ಮ ಊರಿನಲ್ಲಿ ನಿನಗಾಗಿ ಇಂತಹದ್ದೇ ಒಂದು ಅದ್ಭುತವಾದ ಅಷ್ಟಲಕ್ಷ್ಮಿ ದೇವಸ್ಥಾನವನ್ನ ಖಂಡಿತ ನಿರ್ಮಿಸುತ್ತೇನೆ ಎಂದು ಮಾತು ಕೊಡುತ್ತಾನೆ. ಆ ಕ್ಷಣದಿಂದ ರಾಮಪ್ಪನ ಅದೃಷ್ಟವೇ ಬದಲಾಯಿತು. ಲಕ್ಷ್ಮೀದೇವಿಯ ಅನುಗ್ರಹದಿಂದ ವ್ಯಾಪಾರದಲ್ಲಿ ಲಾಭವೋ ಲಾಭ. ಸುತ್ತಮುತ್ತಲಿನ ಊರುಗಳಲ್ಲೇ ರಾಮಪ್ಪನಿಗಿಂತ ಶ್ರೀಮಂತರಿರಲಿಲ್ಲ ಎಂಬ ಮಾತು ಬಂದಿತು. ಆದರೆ ಹಣ ಮತ್ತು ಅಧಿಕಾರ ಬಂದಾಗ ಮನುಷ್ಯ ಏನನ್ನ ಮರೆಯಬಾರದೋ ಅದನ್ನೇ ರಾಮಪ್ಪ ಮರೆತನು. ಹೌದು, ದೇವರಿಗೆ ಕೊಟ್ಟ ಮಾತನ್ನೇ ಮರೆತು ಬಿಟ್ಟನು. ನೋಡಿ, ಇಲ್ಲಿಂದಲೇ ಅವನ ಪತನ ಶುರುವಾದದ್ದು. ಆದಿಲಕ್ಷ್ಮಿಯ ಅನುಗ್ರಹ ಹೋದಾಗ ವ್ಯಾಪಾರದ ಮೇಲೆ ಹಿಡಿತ ತಪ್ಪಿತು. ಧಾನ್ಯ ಲಕ್ಷ್ಮಿಯ ಕೃಪೆ ದೂರವಾದಾಗ ಬೆಳೆದ ಬೆಳೆ ಕೈಗೆ ಬರಲಿಲ್ಲ. ಧೈರ್ಯ ಲಕ್ಷ್ಮಿಯ ಕೋಪಗೊಂಡಾಗ ಅವನ ಆತ್ಮವಿಶ್ವಾಸವೆಲ್ಲವೂ ನಾಶವಾಯಿತು. ಕೊನೆಗೆ ಧನಲಕ್ಷ್ಮಿ, ಗಜಲಕ್ಷ್ಮಿ ಎಲ್ಲರ ಅನುಗ್ರಹವನ್ನ ಕಳೆದುಕೊಂಡು ಇದ್ದ ಮನೆಯನ್ನೂ ಕಳೆದುಕೊಂಡು ಸಾಲಗಾರನಾಗಿ ಬೀದಿಗೆ ಬಂದ. ಇದರ ಇಂದಿನ ಸತ್ಯವೇನೋ? ಕೊಟ್ಟ ಮಾತನ್ನ ತಪ್ಪುವುದು ಎಂದರೆ ದೈವದ ಅನುಗ್ರಹವನ್ನೇ ತಿರಸ್ಕರಿಸಿದಂತೆ. ಲಕ್ಷ್ಮಿ ಕೇವಲ ಸಂಪತ್ತನ್ನ ಕೊಡುವುದಿಲ್ಲ, ಅದನ್ನ ಉಳಿಸಿಕೊಳ್ಳುವ ಯೋಗ್ಯತೆಯನ್ನ ಕೂಡ ಪರೀಕ್ಷಿಸುತ್ತಾಳೆ. ನಂತರ ಒಬ್ಬ ಸಾಧುಗಳ ಮಾರ್ಗದರ್ಶನದಿಂದ ರಾಮಪ್ಪನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆತ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ 11 ದಿನಗಳ ಕಾಲ ಕಠಿಣ ಸೇವೆ ಮಾಡಿ ದೇವಸ್ಥಾನವನ್ನ ಶುಚಿಗೊಳಿಸಿ ಕ್ಷಮೆ ಕೇಳುತ್ತಾನೆ. ತಾಯಿಯ ಕರುಣೆಯಿಂದ ಮತ್ತೆ ಅವನಿಗೆ ಒಳ್ಳೆಯ ದಿನಗಳು ಬಂದು ಸಂಪಾದನೆ ಮಾಡಿ ಮೊದಲು ತಾನು ಕೊಟ್ಟ ಮಾತಿನಂತೆ ಊರಿನಲ್ಲಿ ಭವ್ಯವಾದ ಅಷ್ಟಲಕ್ಷ್ಮಿ ದೇವಸ್ಥಾನವನ್ನ ಕಟ್ಟಿಸುತ್ತಾನೆ. ಸ್ನೇಹಿತರೆ, ರಾಮಪ್ಪನ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಇಂತಹ ಕತೆಗಳನ್ನ ತರಲು ಪ್ರೋತ್ಸಾಹ ನೀಡುತ್ತದೆ. ಇದು ಕೊಟ್ಟ ಮಾತು ತಪ್ಪಿದವರ ಕಥೆಯಾದರೆ, ಇನ್ನೊಂದು ಕಡೆ ಅಚಲವಾದ ನಂಬಿಕೆ ಇಟ್ಟವರಿಗೆ ಆ ತಾಯಿ ಹೇಗೆ ಒಲಿಯುತ್ತಾಳೆ ಅನ್ನುವುದಕ್ಕೆ ಈ ಕತೆಗಿಂತ ಉತ್ತಮ ಉದಾಹರಣೆ ಇನ್ನೊಂದಿಲ್ಲ. ಕಲ್ಯಾಣಪುರದಲ್ಲಿ ವೆಂಕಟೇಶ ಎಂಬ ಪ್ರಾಮಾಣಿಕ ಚಿನ್ನದ ವ್ಯಾಪಾರಿ ಇದ್ದ. ಆತ ಮತ್ತು ಅವನ ಪತ್ನಿ ಸುಗುಣ ಮಹಾಲಕ್ಷ್ಮಿಯ ಪರಮಭಕ್ತರು. ಅವರಿಗೆ 2 ಹೆಣ್ಣು ಮಕ್ಕಳು. ದೊಡ್ಡ ಮಗಳು ಶಾರದಾಳ ಮದುವೆ ನಿಶ್ಚಯವಾಗಿರುತ್ತದೆ. ಆದರೆ ಮದುವೆಗೆ ಬೇಕಾದ ಹಣ ಮಗಳಿಗೊಂದು ಚಿನ್ನದ ಬಳೆ ಮಾಡಿಸಲು ಆಗದಷ್ಟು ಬಡತನ. ಸುಗುಣ ಪ್ರತಿದಿನ ಪೂಜೆ ಮಾಡುವಾಗ ತಾಯಿ ನೀನೇ ದಾರಿ ತೋರಿಸಬೇಕು ಎಂದು ಕಣ್ಣೀರಿಟ್ಟು ಬೇಡಿಕೊಳ್ಳುತ್ತಿದ್ದಳು. ಮದುವೆಗೆ ದಿನಗಳು ಹತ್ತಿರ ಬರುತ್ತಿದ್ದವು. ಒಂದು ದಿನ ಪೂಜೆಯ ಸಮಯದಲ್ಲಿ ಅವರ ಪಕ್ಕದ ಮನೆಯ ಪುಟ್ಟ ಬಾಲಕಿ ಪದ್ಮ ಓಡೋಡಿ ಬರುತ್ತಾಳೆ. ಆದರೆ ಆ ದಿನ ಅವಳು ಬಂದ ರೀತಿ, ಅವಳ ಮುಖದಲ್ಲಿದ್ದ ತೇಜಸ್ಸು ಬೇರೆಯೇ ಇತ್ತು. ಅವಳು ಬಂದಿದ್ದು ಮಾತ್ರ ಬರಿಗೈಯಲ್ಲಿ ಅಲ್ಲ,
ಆ ಪುಟ್ಟ ಬಾಲಕಿ, ಅಮ್ಮ ನಿನಗಿದನ್ನ ತೋರಿಸಲು ಹೇಳಿದರು ಎಂದು ಒಂದು ಜೊತೆ ಹೊಸ ಚಿನ್ನದ ಬಳೆಗಳನ್ನ ಸುಗುಣಳ ಕೈಗೆ ಇಡುತ್ತಾಳೆ. ಸುಗುಣ ಆ ಬಳೆಗಳನ್ನ ದೇವರ ಮುಂದಿಟ್ಟು ಅಡುಗೆ ಮನೆಗೆ ಹೋಗಿ ಬರುವಷ್ಟರಲ್ಲಿ ದೇವರ ಮುಂದೆ ಇದ್ದದ್ದು ಒಂದು ಜೊತೆ ಬಳೆಯಲ್ಲ, ಬದಲಾಗಿ 2 ಜೊತೆ ಬಳೆಗಳು. ಸುಗುಣಾಳಿಗೆ ಆಶ್ಚರ್ಯವಾಗಿ ಆ ಬಳೆಗಳನ್ನ ತೆಗೆದುಕೊಂಡು ಪಕ್ಕದ ಮನೆಗೆ ಹೋದರೆ ಅಲ್ಲಿ ಮತ್ತೊಂದು ಆಘಾತ ಕಾದಿತ್ತು. ಪದ್ಮಾಳ ತಾಯಿ, ನನ್ನ ಮಗಳಿಗೆ ನಿನ್ನೆಯ ಜ್ವರ, ಅವಳು ಹಾಸಿಗೆಯಿಂದ ಎದ್ದೇ ಇಲ್ಲ, ನಿಮ್ಮ ಮನೆಗೆ ಹೇಗೆ ಬರುತ್ತಾಳೆ ಮತ್ತು ನಾವು ಯಾವುದೇ ಹೊಸ ಬಳೆಗಳನ್ನ ಖರೀದಿಸಿಯೇ ಇಲ್ಲ ಎಂದು ಹೇಳುತ್ತಾರೆ. ಆಗ ಸುಗುಣಾಳಿಗೆ ಅರಿವಾಗಿದ್ದು ತನ್ನ ಮನೆಗೆ ಬಂದಿದ್ದು ಆ ಪುಟ್ಟ ಬಾಲಕಿ ಪದ್ಮ ಅಲ್ಲ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ ಮಗಳ ರೂಪದಲ್ಲಿ ಬಂದು ತನ್ನ ಕಷ್ಟವನ್ನ ದೂರ ಮಾಡಿದ್ದಾಳೆ ಎಂದು. ಆ ತಾಯಿಯ ಕರುಣೆಗೆ ಅವಳ ಕಣ್ಣುಗಳು ತುಂಬಿ ಬಂದವು. ಮಗಳ ಮದುವೆಗೆ ಬೇಕಾದ ಆಭರಣವನ್ನ ಆ ಜಗನ್ಮಾತೆಯೇ ಅನುಗ್ರಹಿಸಿದ್ದಳು. ನೋಡಿದ್ರಲ್ಲ ಸ್ನೇಹಿತರೆ, ಈ 2 ಕಥೆಗಳಿಂದ ನಾವು ಕಲಿಯಬೇಕಾದ ಪಾಠ ಬಹಳ ದೊಡ್ಡದು. ಮೊದಲನೆಯದ್ದಾಗಿ, ದೇವರಿಗೆ ಕೊಟ್ಟ ಮಾತನ್ನ ಎಂದಿಗೂ ಮರೆಯಬಾರದು. ಹರಕೆ ಎನ್ನುವುದು ಕೇವಲ ಒಂದು ವ್ಯವಹಾರವಲ್ಲ, ಅದು ನಮ್ಮ ಭಕ್ತಿ ಮತ್ತು ಪ್ರಾಮಾಣಿಕತೆಯ ಪರೀಕ್ಷೆ. ಎರಡನೆಯದ್ದಾಗಿ, ನಮ್ಮ ನಂಬಿಕೆ ಅಚಲವಾಗಿದ್ದರೆ ದೇವರು ನಮಗೆ ಸಹಾಯ ಮಾಡಲು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ನಾವು ಮಾಡಬೇಕಾಗಿರುವುದು ಕೇವಲ ಶ್ರದ್ಧೆ ಮತ್ತು ಸದ್ಗುಣದಿಂದ ನಮ್ಮ ಕರ್ತವ್ಯವನ್ನ ಪಾಲಿಸುವುದು. ಈ ಅದ್ಭುತವಾದ ಕಥೆಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಆ ತಾಯಿಯ ಅನುಗ್ರಹ ನಮ್ಮೆಲ್ಲರ ಮೇಲೂ ಸದಾ ಇರಲಿ. ಇದೇ ತರಹ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಜ್ಞಾನವನ್ನ ನೀಡುವ ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಒತ್ತಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.